ನಾನಿವತ್ತು ಕಾಕಿ ಸೊಪ್ಪಿನ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಚಿಕ್ಕ ಚಿಕ್ಕ ಕಾಯಿಗಳಿತ್ತು, ಹಣ್ಣಾದಾಗ ಕಪ್ಪು ದ್ರಾಕ್ಷಿ ರೀತಿಯಲ್ಲಿ ಸಣ್ಣದಾಗಿರುತ್ತೆ. ನಮ್ಮ ಮನೆ ಅಕ್ಕಪಕ್ಕ ಇದರ ಗಿಡಗಳಿತ್ತು. ಎಲೆಗಳು ಈ ಥರ ಇರುತ್ತೆ ನೋಡಿ, ಮೆಣಸಿನ ಗಿಡದ ಎಲೆಗಳ ಟೈಪ್ ಇರುತ್ತೆ ನೋಡೋಕ್ಕೆ. ಈ ಸೊಪ್ಪಲ್ಲಿ ಔಷಧಿ ಗುಣಗಳನ್ನು ಹೊಂದಿದ್ದು, ಈ ಸೊಪ್ಪಿನ ಪಲ್ಯ ತಿಂದರೆ ಬಾಯಿ ಹುಣ್ಣು ಆಗಿದ್ರೆ ವಾಸಿ ಆಗುತ್ತೆ. ಸ್ಕಿನ್ನಲ್ಲಿ ರ್ಯಾಷಸ್ ಆಗಿದ್ರೆ ಈ ಸೊಪ್ಪನ್ನು ಅರೆದು ಕೊಬ್ಬರಿ ಎಣ್ಣೆ ಜೊತೆಗೆ ಹಚ್ಚಿದ್ರೆ ವಾಸಿ ಆಗುತ್ತೆ. ಉರಿ ಮೂತ್ರ ಆಗಿದ್ರೆ ಈ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ರಸ ಹಾಕಿ ಕುಡಿದ್ರೆ ವಾಸಿ ಆಗುತ್ತೆ. ಕಣ್ಣಿನ ಆರೋಗ್ಯಕ್ಕೆ ಮಲಬದ್ಧತೆಗೆ ಕೂಡ ಈ ಸೊಪ್ಪು ತುಂಬ ಒಳ್ಳೆಯದು. ಪಲ್ಯಕ್ಕೆ ಈ ಸೊಪ್ಪಿನ ಚಿಗುರನ್ನು ಈ ಥರ ಕಟ್ ಮಾಡ್ಕೊಂಡು ತಗೋಬೇಕು. ನಾನಿಲ್ಲಿ 1-2 ಕಟ್ಟಾಗುವಷ್ಟು ಸೊಪ್ಪನ್ನ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆ ತಗೊಂಡಿದ್ದೀನಿ, ಒಂದು 3-4 ಸ್ಪೂನು. ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ತಗೊಂಡಿದ್ದೀನಿ. ಒಂಚೂರು ಸಾಸಿವೆ, ಬೆಳ್ಳುಳ್ಳಿ 3-4 ಎಸಳು, ಒಂದು ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಬೌಲ್ ತೆಂಗಿನ ತುರಿ, 1 ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿ, ಬೆಲ್ಲ ಒಂದು ಚಿಕ್ಕ ನಿಂಬೆ ಗಾತ್ರದಷ್ಟು, ಹುಣಸೆ ಹಣ್ಣಿನ ರಸ. ಮೊದಲಿಗೆ ಬಾಣಲಿಗೆ ಕೊಬ್ಬರಿ ಎಣ್ಣೆ ಹಾಕೊಳ್ತಾ ಇದ್ದೀನಿ. ಸಾಸಿವೆ ಹಾಕೊಳ್ತೀನಿ. ಸಾಸಿವೆ ಸಿಡಿದಾದ್ಮೇಲೆ ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಸ್ವಲ್ಪ, ಚಿಟಿಕೆ ಅರಿಶಿಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಈರುಳ್ಳಿ ಬೆಂದಾದ ಮೇಲೆ ಟೊಮೊಟೊ ಹಾಕೊಳ್ತೀನಿ. ಟೊಮೊಟೊ ಚೆನ್ನಾಗಿ ಬೇಯಬೇಕು. ಬೆಂದಾದ್ಮೇಲೆ ಸೊಪ್ಪು ಹಾಕೊಳ್ತೀನಿ. ಇವಾಗ ಮಿಕ್ಸ್ ಮಾಡಿ ಇಟ್ಕೊಳ್ತೀನಿ, ಚೆನ್ನಾಗಿ ಬೇಯಲಿ ಇದೆಲ್ಲ. ಇವಾಗ ಚೆನ್ನಾಗಿ ಬೆಂದಿದೆ ಇದು. ಉಪ್ಪು ಹಾಕ್ಕೊಳ್ತೀನಿ. ಬೆಲ್ಲ ನೋಡಿ ಹಾಕ್ಕೊಳ್ಬೇಕು. ಸೊಪ್ಪು ಜಾಸ್ತಿ ಇದ್ದರೆ ಬೆಲ್ಲ ಜಾಸ್ತಿ ಹಾಕ್ಕೊಳ್ಳಿ. ಕೊತ್ತಂಬರಿ ಪೌಡರ್ ಹೇಳೋದು ಮರ್ತಿದ್ದೆ, ಒಂದು ಅರ್ಧ ಚಮಚ ಕೊತ್ತಂಬರಿ ಪೌಡರ್ ಹಾಕ್ಕೊಳ್ಬೇಕು. ಹುಣಸೆ ಹಣ್ಣಿನ ರಸ, ಸ್ವಲ್ಪ ತೆಂಗಿನ ತುರಿ ಹಾಕ್ಕೊಳ್ತೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬೇಯಿಸಿದ್ರೆ ಆಯಿತು. ಇದೀಗ ಪಲ್ಯ ರೆಡಿ ಆಗಿದೆ. ಅನ್ನ, ರೊಟ್ಟಿ, ಚಪಾತಿಗೆ ಸೂಪರ್ ಕಾಂಬಿನೇಷನ್ ಆಗುತ್ತೆ. ಯಾವಾಗಲೂ ಕೆಮಿಕಲ್ಸ್ ಹಾಕಿರೋ ಸೊಪ್ಪು ತಂದು ತಿನ್ನೋಕ್ಕಿಂತ ಈ ಥರ ನ್ಯಾಚುರಲ್ ಆಗಿ ಬೆಳೆದಿರೋ ಸೊಪ್ಪು ತಂದು ಪಲ್ಯ ಮಾಡಿ ತಿಂದರೆ ಆರೋಗ್ಯಕ್ಕೂ ಒಳ್ಳೆಯದು, ಜೊತೆಗೆ ಚೆನ್ನಾಗಿ ಕೂಡ ಇರುತ್ತೆ. ಸೊಪ್ಪು ಸಿಕ್ಕಿದ್ರೆ ಪಲ್ಯ ಮಾಡೋದು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.